ಈ ಟ್ರಿಕ್ ನ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮ್ಯಾನಿಪುಲೇಟ್ ಮತ್ತೆ ಕಂಟ್ರೋಲ್ ಮಾಡಿ ಅವರ ಕೆಲಸನ ಮಾಡಿಸ್ಕೊಳ್ಳೋಕೆ. ಈ ರೀತಿ ಜನರನ್ನ ಐಡೆಂಟಿಫೈ ಮಾಡೋದು ಹೇಗೆ ಮತ್ತೆ ಇದ್ರ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋ ಎಂಡ್ ಅಲ್ಲಿ ಸಿಗುತ್ತೆ. ಇದು ಲಾ ನಂಬರ್ 9 ದ ಲಾ ಆಫ್ ರಿಪ್ರೆಷನ್. ಈ ಜನರೇಷನ್ ಅಲ್ಲಿ ಎಲ್ಲ ಕೂಡ ಮಾಸ್ಕ್ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರ ಡಾರ್ಕ್ ಸೈಡ್ ನ ಮುಚ್ಚಿಟ್ಟು ನಿಮ್ ಮುಂದೆ ಒಳ್ಳೆಯವರಾಗೋಕೆ ಸ್ವೀಟ್ ಆಗಿ ಮಾತಾಡ್ಕೊಂಡು ನಿಮ್ಮ ಟ್ರಸ್ಟ್ ನ ಪಡ್ಕೋತಾರೆ. ಮತ್ತೆ ನೀವು ಟ್ರಸ್ಟ್ ಮಾಡೋಕೂನು ಸ್ಟಾರ್ಟ್ ಮಾಡ್ತೀರಾ. ಈ ರೀತಿ ಜನರು ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೂನು ಯೋಚನೆ ಮಾಡಲ್ಲ. ನೋಡಿ, ಈ ರೀತಿ ಜನರು ನಿಮ್ ಮುಂದೆ ಯಾಕೆ ಒಳ್ಳೆಯವರಾಗ್ತಾರೆ ಅಂದ್ರೆ ಅವರಿಗೆ ನಿಮ್ಮಿಂದ ಕೆಲಸ ಆಗ್ಬೇಕಾಗಿರುತ್ತೆ. ಆದ್ರೆ ಯಾವಾಗ ನೀವು ಆ ಕೆಲಸನ ಮಾಡ್ತೀರಾ ಆಮೇಲೆ ಅವರು ನಿಮ್ಮನ್ನ ಒಂದು ಯೂಸ್ಲೆಸ್ ಪ್ರಾಡಕ್ಟ್ ತರ ಟ್ರೀಟ್ ಮಾಡ್ತಾರೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಯಾವಾಗ ನೀವು ಯಾರದ್ದೇ ಕೆಲಸ ಮಾಡುವಾಗ ಇಲ್ಲ ಯಾರನ್ನ ಟ್ರಸ್ಟ್ ಮಾಡುವಾಗ ಅವರ ಡಾರ್ಕ್ ಸೈಡ್ ನ ಅರ್ಥ ಮಾಡ್ಕೋಬೇಕು. ಯಾವ್ದನ್ನ ಅವರು ಎಲ್ಲರಿಂದ ಮುಚ್ಚಿಡ್ತಾರೆ ಅಂತವರಿಂದ ಅಲರ್ಟ್ ಆಗಿರಿ. ಮತ್ತೆ ಆದಷ್ಟು ಇಂಥವರಿಂದ ದೂರ ಇರಿ. ಯಾಕಂದ್ರೆ ಇವರು ತುಂಬಾನೇ ಡೇಂಜರಸ್ ಆಗಿರ್ತಾರೆ ನಿಮ್ಮ ಲೈಫ್ಗೆ. ನೀವೇನಾದ್ರೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಸದ್ಯಕ್ಕೆ ಗುಡ್ ಬೈ. ಅಂಡ್ ನೀವೇನಾದ್ರೂ ಫಾಲೋ ಮಾಡ್ತಾ ಇದ್ರೆ ಕಂಗ್ರ್ಯಾಚುಲೇಷನ್ಸ್, ನೀವು ಆಲ್ರೆಡಿ 1 ಸ್ಟೆಪ್ ಮುಂದೆ ಇದ್ದೀರಾ.